80ನೇ ಸ್ವತಂತ್ರ ದಿನಾಚರಣೆಯ ವಿಶೇಷ 15 ದಿನ 15 ವಿಡಿಯೋಗಳ ಮಹಾಸರಣಿ ಸಂಚಿಕೆಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇದು 8ನೇ ದಿನದ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ನಾವು ಇಂಡಿಪೆಂಡೆನ್ಸ್ ಡೇ ಕಾರ್ಯಕ್ರಮದಲ್ಲಿ ವೆಲ್ಕಮ್ ಸ್ಪೀಚ್ ಹೇಗೆ ಮಾಡಬೇಕು, ಅಂದರೆ ಮುಖ್ಯ ಅತಿಥಿಗಳು, ಶಿಕ್ಷಕರು, ವಿದ್ಯಾರ್ಥಿಗಳು ಮತ್ತು ಪೋಷಕರನ್ನು ಸ್ವಾಗತಿಸಲು ಯಾವೆಲ್ಲ ವಿಭಿನ್ನವಾದ ಲೈನ್ಗಳನ್ನು ಬಳಸಿದರೆ ಅವರು ಇಂಪ್ರೆಸ್ ಆಗ್ತಾರೆ ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳಿಕೊಡಲಿದ್ದೇನೆ. ಇನ್ಯಾಕೆ ತಡ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀ ಆ್ಯಂಕರಿಂಗ್ ಯೂಟ್ಯೂಬ್ ಚಾನಲ್. 80ನೇ ಸ್ವತಂತ್ರ ದಿನಾಚರಣೆಯ ಈ ವಿಶೇಷ ಸಂದರ್ಭದಲ್ಲಿ ಎಲ್ಲರಿಗೂ ಹೃದಯಪೂರ್ವಕ ಸ್ವಾಗತ. ಇಂಡಿಪೆಂಡೆನ್ಸ್ ಡೇ ಅಂದರೆ ಕೇವಲ ಧ್ವಜಾರೋಹಣ ಮಾಡಿ ರಾಷ್ಟ್ರಗೀತೆ ಹಾಡಿ ಕಾರ್ಯಕ್ರಮವನ್ನು ಮುಗಿಸುವ ದಿನವಲ್ಲ. ನಮ್ಮ ದೇಶಕ್ಕಾಗಿ ಹೋರಾಡಿದ ಮಹಾನ್ ಹೋರಾಟಗಾರರನ್ನು ನೆನಪಿಸಿಕೊಳ್ಳುವ ಒಂದು ದಿನ. ನಮ್ಮ ದೇಶದ ಸ್ವಾತಂತ್ರ್ಯದ ಬೆಲೆಯನ್ನು ಅರ್ಥ ಮಾಡಿಕೊಳ್ಳುವ ಒಂದು ದಿನ. ಹಾಗೆಯೇ ನಮ್ಮ ದೇಶ ಇನ್ನಷ್ಟು ಉತ್ತಮವಾಗಿ ನಿರ್ಮಿಸಲು ಜವಾಬ್ದಾರಿಯನ್ನು ನೆನಪಿಸುವ ಒಂದು ದಿನ. ಆದರೆ ಒಂದು ಕಾರ್ಯಕ್ರಮ ಎಷ್ಟೇ ಅದ್ಭುತವಾಗಿರಲಿ, ಅದರ ಆರಂಭ ಸರಿಯಾಗಿರದಿದ್ದರೆ ಕಾರ್ಯಕ್ರಮದ ಮೊದಲ ಇಂಪ್ರೆಷನ್ ಅಷ್ಟೊಂದು ಪರಿಣಾಮಕಾರಿಯಾಗಿ ಇರುವುದಿಲ್ಲ. ಅದರಲ್ಲೂ ಇಂಡಿಪೆಂಡೆನ್ಸ್ ಡೇ ಅಂತಹ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ವೆಲ್ಕಮ್ ಸ್ಪೀಚ್ ತುಂಬ ಮುಖ್ಯವಾಗಿರುತ್ತೆ. ಹಾಗಾದರೆ ಚೀಫ್ ಗೆಸ್ಟನ್ನು ಹೇಗೆ ವೆಲ್ಕಮ್ ಮಾಡಬೇಕು, ಟೀಚರ್ಸ್ ಅವರನ್ನು ಹೇಗೆ ಗೌರವದಿಂದ ಸ್ವಾಗತಿಸಬೇಕು, ಸ್ಟೂಡೆಂಟ್ ಮತ್ತು ಪೇರೆಂಟ್ಸ್ ಅವರನ್ನು ಹೇಗೆ ವಿಭಿನ್ನವಾಗಿ ವೆಲ್ಕಮ್ ಮಾಡಬೇಕು, ಇಂದು ಈ ವಿಡಿಯೋದಲ್ಲಿ ಕಾರ್ಯಕ್ರಮದ ಸ್ಟೇಜ್ ಮೇಲೆ ನೇರವಾಗಿ ಬಳಸಿಕೊಳ್ಳಬಹುದಾದ ಅತ್ಯುತ್ತಮವಾದ ವೆಲ್ಕಮ್ ಲೈನ್ಸ್ಗಳ ಬಗ್ಗೆ ಈಗ ನೋಡೋಣ. ಮೊದಲಿಗೆ ಒಂದು ವಿಷಯವನ್ನು ನೀವೆಲ್ಲರೂ ನೆನಪಿಟ್ಕೊಳ್ಬೇಕು. ವೆಲ್ಕಮ್ ಸ್ಪೀಚ್ ಎಂದರೆ ಕೇವಲ ಎಲ್ಲರಿಗೂ ಸ್ವಾಗತ ಎಂದು ಹೇಳಿ ಮುಗಿಸುವುದಲ್ಲ. ನಾವು ಯಾರನ್ನು ಸ್ವಾಗತಿಸುತ್ತಿದ್ದೇವೆ, ಅವರ ಸ್ಥಾನಮಾನ ಏನು, ಅವರ ಕೊಡುಗೆ ಏನು, ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿರುವುದು ನಮಗೆಷ್ಟು ಸಂತೋಷವನ್ನು ತಂದಿದೆ ಎನ್ನುವುದನ್ನು ನಮ್ಮ ಮಾತಿನಲ್ಲಿ ವರ್ಣಿಸಬೇಕು. ಹಾಗೆ ಗೌರವದಿಂದ ಹೇಳಬೇಕು. ಅದುವೇ ನಿಜವಾದ ವೆಲ್ಕಮ್ ಸ್ಪೀಚ್ ಆಗಿದೆ. ಆದ್ದರಿಂದ ಮೊದಲಿಗೆ ಕಾರ್ಯಕ್ರಮವನ್ನು ಹೇಗೆ ಓಪನ್ ಮಾಡಬೇಕು ಎಂಬುದನ್ನು ಈಗ ನೋಡೋಣ. ಕಾರ್ಯಕ್ರಮದ ಆರಂಭ. ನೀವು ಸ್ಟೇಜ್ ಮೇಲೆ ಬಂದ ತಕ್ಷಣ ಎಲ್ಲರಿಗೂ ನಮಸ್ಕಾರ ಎಂದು ಸಾಮಾನ್ಯವಾಗಿ ಪ್ರಾರಂಭಿಸುವ ಬದಲು ಇಂಡಿಪೆಂಡೆನ್ಸ್ ಡೇಗೆ ಸಂಬಂಧಿಸಿದ ಒಂದು ಪವರ್ಫುಲ್ ಲೈನ್ನಿಂದ ಆರಂಭಿಸಬಹುದು. ಉದಾಹರಣೆಗೆ, ಸ್ವಾತಂತ್ರ್ಯ ಎನ್ನುವುದು ನಮಗೆ ಉಚಿತವಾಗಿ ಸಿಕ್ಕ ಉಡುಗೊರೆಯಲ್ಲ, ಅಸಂಖ್ಯಾತ ಹೋರಾಟಗಾರರ ತ್ಯಾಗ, ಹೋರಾಟ ಮತ್ತು ಬಲಿದಾನದ ಫಲ. ಅಥವಾ, ಒಂದು ಕಾಲದಲ್ಲಿ ಈ ನೆಲದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೆದಿತ್ತು. ಇಂದು ಅದೇ ನೆಲದಲ್ಲಿ ನಾವು ಸ್ವತಂತ್ರವಾಗಿ ನಿಂತು ನಮ್ಮ ರಾಷ್ಟ್ರಧ್ವಜವನ್ನು ಹೆಮ್ಮೆಯಿಂದ ನೋಡುತ್ತಿದ್ದೇವೆ. ಇಂತಹ ಒಂದು ಎಮೋಷನಲ್ ಲೈನನ್ನು ಹೇಳಿದ ನಂತರ, ಇಂತಹ ಹೆಮ್ಮೆಯ 80ನೇ ಸ್ವತಂತ್ರ ದಿನಾಚರಣೆಯ ಈ ಶುಭ ಸಂದರ್ಭದಲ್ಲಿ ನಾವು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಪ್ರತಿಯೊಬ್ಬ ಗಣ್ಯರಿಗೂ, ಶಿಕ್ಷಕರಿಗೂ, ಪೋಷಕರಿಗೂ ಹಾಗೂ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೂ ನನ್ನ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ ಎಂದು ಕಾರ್ಯಕ್ರಮವನ್ನು ಮುಂದುವರಿಸಬಹುದು. ಇದು ನಿಮ್ಮ ಓಪನಿಂಗ್ಗೆ ಒಂದು ಸ್ಟ್ರಾಂಗ್ ಇಂಪ್ಯಾಕ್ಟನ್ನು ನೀಡುತ್ತದೆ. ಮುಖ್ಯ ಅತಿಥಿಗಳನ್ನು ಸ್ವಾಗತಿಸುವುದು ಹೇಗೆ? ಕಾರ್ಯಕ್ರಮದ ಅತ್ಯಂತ ಪ್ರಮುಖ ಭಾಗ ನಮ್ಮ ಚೀಫ್ ಗೆಸ್ಟ್ ಅಥವಾ ಮುಖ್ಯ ಅತಿಥಿಗಳನ್ನು ವೆಲ್ಕಮ್ ಮಾಡುವುದು. ಕೇವಲ ನಮ್ಮ ಚೀಫ್ ಗೆಸ್ಟ್ ಅವರಿಗೆ ಸ್ವಾಗತ ಹೀಗೆ ಸಪ್ಪೆಯಾಗಿ ಹೇಳಿದರೆ ಅದೇನು ಚೆನ್ನಾಗಿರುತ್ತೆ ಅಲ್ವಾ? ಅವರನ್ನು ಗೌರವದಿಂದ ಇಂಟ್ರೊಡ್ಯೂಸ್ ಮಾಡಿ ನಂತರ ವೆಲ್ಕಮ್ ಮಾಡಬೇಕು. ಉದಾಹರಣೆಗೆ, ಇಂದಿನ ಈ ವಿಶೇಷ ದಿನದ ಸಂಭ್ರಮವನ್ನು ಇನ್ನಷ್ಟು ಅರ್ಥಪೂರ್ಣವಾಗಿಸಲು ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿರುವ ಗಣ್ಯ ವ್ಯಕ್ತಿತ್ವವನ್ನು ಹೊಂದಿರುವಂತಹ ನಮ್ಮ ಆತ್ಮೀಯರನ್ನು ಈಗ ಸ್ವಾಗತಿಸೋಣ. ಅವರ ಹೆಸರು ಮತ್ತು ಹುದ್ದೆಯನ್ನು ತಿಳಿಸಿದ ನಂತರ, ನಿಮ್ಮ ಅಮೂಲ್ಯವಾದ ಸಮಯವನ್ನು ಮೀಸಲಿಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವುದು ನಮ್ಮೆಲ್ಲರಿಗೂ ಹೆಮ್ಮೆ ತರುವ ವಿಷಯವಾಗಿದೆ. ನಿಮ್ಮ ಆಗಮನ ನಮ್ಮ ಕಾರ್ಯಕ್ರಮದ ಗೌರವವನ್ನು ಮತ್ತಷ್ಟು ಹೆಚ್ಚಿಸಿದೆ. ಈ ಸಂದರ್ಭದಲ್ಲಿ ನಿಮ್ಮನ್ನು ನಮ್ಮ ಶಾಲೆಯ ಪರವಾಗಿ, ನಮ್ಮ ಶಿಕ್ಷಕರ ಪರವಾಗಿ ಹಾಗೂ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇವೆ ಎಂದು ನೀವು ಹೇಳಬಹುದು. ಇನ್ನೊಂದು ಪವರ್ಫುಲ್ ಲೈನ್ ಅಂದರೆ, ಕೆಲವು ವ್ಯಕ್ತಿಗಳು ಕಾರ್ಯಕ್ರಮಕ್ಕೆ ಕೇವಲ ಅತಿಥಿಗಳಾಗಿ ಬರುವುದಿಲ್ಲ, ಅವರ ಉಪಸ್ಥಿತಿಯೇ ಕಾರ್ಯಕ್ರಮಕ್ಕೆ ಒಂದು ವಿಶೇಷ ಗೌರವವನ್ನು ತರುತ್ತದೆ. ಅಂತಹ ಗೌರವಾನ್ವಿತ ನಮ್ಮ ಮುಖ್ಯ ಅತಿಥಿಗಳಿಗೆ ಹೃತ್ಪೂರ್ವಕವಾದ ಸ್ವಾಗತ. ಚೀಫ್ ಗೆಸ್ಟ್ಗಳ ವೆಲ್ಕಮ್ಗೆ ತುಂಬ ಉತ್ತಮವಾದ ಲೈನ್ ಆಗಿದೆ. ನೀವು ಇದನ್ನು ನಿಮ್ಮ ಮುಖ್ಯ ಅತಿಥಿಗಳನ್ನು ಸ್ವಾಗತಿಸಲು ಬಳಸಬಹುದಾಗಿದೆ. ಗಣ್ಯ ಅತಿಥಿಗಳನ್ನು ಸ್ವಾಗತಿಸುವುದು. ಕಾರ್ಯಕ್ರಮದಲ್ಲಿ ಪ್ರೆಸಿಡೆಂಟ್, ಗೆಸ್ಟ್ ಆಫ್ ಆನರ್, BEO, ಶಿಕ್ಷಕ ಅಧಿಕಾರಿಗಳು ಅಥವಾ ಇತರ ಗಣ್ಯರು ಇದ್ದರೆ ನೀವು ಬಳಸಬಹುದಾದ ಸಾಲುಗಳು ಈ ರೀತಿಯಾಗಿರಬಹುದು. ಇಂದಿನ ಈ ಪವಿತ್ರ ಮತ್ತು ಹೆಮ್ಮೆಯ ಸಂದರ್ಭದಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿರುವ ಎಲ್ಲ ಗಣ್ಯ ಅತಿಥಿಗಳಿಗೆ ನಮ್ಮ ಹೃದಯಪೂರ್ವಕ ಸ್ವಾಗತ ಎಂದು ನೀವು ಹೇಳಬಹುದು. ಅಥವಾ, ನಿಮ್ಮ ಉಪಸ್ಥಿತಿಯಿಂದ ನಮ್ಮ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗು ಬಂದಿದೆ. ನಿಮ್ಮ ಅಮೂಲ್ಯ ಸಮಯವನ್ನು ನಮ್ಮೊಂದಿಗೆ ಕಳೆಯಲು ಬಂದಿರುವ ಪ್ರತಿಯೊಬ್ಬ ಗಣ್ಯ ಅತಿಥಿಗಳಿಗೂ ಆತ್ಮೀಯವಾದ ಸ್ವಾಗತ ಎಂದು ಕೂಡ ನೀವು ಲೈನನ್ನು ಬಳಸಬಹುದು.
ವೇದಿಕೆ ಮೇಲಿರುವ ಶಿಕ್ಷಕರನ್ನು ಸ್ವಾಗತಿಸುವುದು ಹೇಗೆ? ಇಂಡಿಪೆಂಡೆನ್ಸ್ ಡೇ ಕಾರ್ಯಕ್ರಮದಲ್ಲಿ ಟೀಚರ್ಸ್ಗೆ ವಿಶೇಷವಾದ ಗೌರವವನ್ನು ನೀಡಬೇಕು. ಏಕೆಂದರೆ ವಿದ್ಯಾರ್ಥಿಗಳಲ್ಲಿ ದೇಶಭಕ್ತಿ, ಜವಾಬ್ದಾರಿ ಮತ್ತು ಉತ್ತಮ ಮೌಲ್ಯಗಳನ್ನು ಬೆಳೆಸುವಲ್ಲಿ ಶಿಕ್ಷಕರ ಪಾತ್ರ ಬಹಳ ಮುಖ್ಯವಾಗಿರುತ್ತೆ. ಆದ್ದರಿಂದ ಶಿಕ್ಷಕರಿಗೆ ವೆಲ್ಕಮ್ ಮಾಡುವಾಗ ವಿದ್ಯಾರ್ಥಿಯ ಕೈಯಲ್ಲಿ ಪುಸ್ತಕ ಕೊಟ್ಟು ಅವನ ಭವಿಷ್ಯಕ್ಕೆ ದಾರಿ ತೋರಿಸುವವರು ಶಿಕ್ಷಕರು ಎಂದು ಹೇಳಿ ನೀವು ಮುಂದುವರಿಸಬಹುದು. ನಮಗೆ ಕೇವಲ ಪಾಠ ಕಲಿಸುವವರು ಶಿಕ್ಷಕರಲ್ಲ, ಜೀವನವನ್ನು ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಎನ್ನುವುದನ್ನು ಕಲಿಸುವ ಎಲ್ಲ ನನ್ನ ಗೌರವಾನ್ವಿತ ಶಿಕ್ಷಕರಿಗೆ ಈ 80ನೇ ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅಂತ ಹೇಳಬಹುದು. ಅಥವಾ ನಮ್ಮ ಯಶಸ್ಸಿನ ಹಿಂದೆ ಕಾಣದಂತೆ ನಿಂತಿರುವ ಶಕ್ತಿಯೇ ನಮ್ಮ ಶಿಕ್ಷಕರು. ಅವರ ಮಾರ್ಗದರ್ಶನ, ಪ್ರೋತ್ಸಾಹ ಮತ್ತು ಆಶೀರ್ವಾದ ನಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ಇದೆ. ಇಂತಹ ನಮ್ಮ ಎಲ್ಲ ಗೌರವಾನ್ವಿತ ಶಿಕ್ಷಕರಿಗೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅಂತ ಕೂಡ ನೀವು ಹೇಳಬಹುದು. ಇವುಗಳು ಟೀಚರ್ಸ್ಗಳನ್ನು ವೆಲ್ಕಮ್ ಮಾಡಲು ಯೂಸ್ ಮಾಡಬಹುದಾದಂತಹ ಸಾಲುಗಳು ಆಗಿವೆ. ವಿದ್ಯಾರ್ಥಿಗಳನ್ನು ಸ್ವಾಗತಿಸುವುದು ಹೇಗೆ? ಈಗ ನಮ್ಮ ಕಾರ್ಯಕ್ರಮದ ನಿಜವಾದ ಎನರ್ಜಿ ನಮ್ಮ ಸ್ಟೂಡೆಂಟ್ಸ್ಗಳು. ವಿದ್ಯಾರ್ಥಿಗಳನ್ನು ವೆಲ್ಕಮ್ ಮಾಡುವಾಗ ಹೆಚ್ಚು ಫಾರ್ಮಲ್ ಆಗಿ ಅಗತ್ಯವಿಲ್ಲ, ಸ್ವಲ್ಪ ಎನರ್ಜೆಟಿಕ್ ಆಗಿ ಹೇಳಬಹುದು. ಇಂದಿನ ಈ ಕಾರ್ಯಕ್ರಮದ ನಿಜವಾದ ಸ್ಟಾರ್ಸ್ ಯಾರು ಗೊತ್ತಾ? ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳು. ನಂತರ ಈ ದೇಶದ ಫ್ಯೂಚರ್ ಜನರೇಷನ್ ಆಗಿರುವ ನಮ್ಮ ಭಾರತದ ಭವಿಷ್ಯವನ್ನು ನಿರ್ಮಿಸುವ ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳಿಗೆ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಎಂದು ಹೇಳಬಹುದು. ಇನ್ನೊಂದು ಲೈನ್ ಅಂದರೆ, ಇಂದು ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ನಾಳೆಯ ಈ ದೇಶದ ಜವಾಬ್ದಾರಿಯನ್ನು ಹೊತ್ತುಕೊಳ್ಳಬೇಕಾಗಿರುವವರು ನಮ್ಮ ವಿದ್ಯಾರ್ಥಿಗಳು. ಅಂತಹ ವಿದ್ಯಾರ್ಥಿಗಳಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅಂತ ನೀವು ಕೂಡ ಬಳಸಬಹುದು. ಇದು ವಿದ್ಯಾರ್ಥಿಗಳಿಗೆ ಬಳಸಬಹುದಾದ ಪಾಸಿಟಿವ್ ಫೀಲಿಂಗ್ ತರುವಂತಹ ಲೈನ್ಗಳು ಆಗಿವೆ. ಕೆಲವೊಂದು ಸಂದರ್ಭದಲ್ಲಿ ಪೋಷಕರು ಕೂಡ ಕಾರ್ಯಕ್ರಮಕ್ಕೆ ಬಂದಿರ್ತಾರೆ. ಅಂಥ ಸಮಯದಲ್ಲಿ ಪೋಷಕರನ್ನು ಯಾವ ರೀತಿಯಾಗಿ ವೆಲ್ಕಮ್ ಮಾಡಬಹುದು ಅಂತ ಈಗ ತಿಳ್ಕೊಳ್ಳೋಣ. ಪೋಷಕರನ್ನು ಸ್ವಾಗತಿಸುವುದು ಹೇಗೆ? ಪೇರೆಂಟ್ಸ್ ವೆಲ್ಕಮ್ ಮಾಡುವಾಗ ಒಂದು ಎಮೋಷ್ನಲ್ ಟಚ್ ನೀಡಿದರೆ ತುಂಬ ಚೆನ್ನಾಗಿರುತ್ತೆ. ಮಗುವಿನ ಮೊದಲ ಶಾಲೆ ಮನೆ, ಮೊದಲ ಶಿಕ್ಷಕರು ತಂದೆ ತಾಯಿ. ಈ ಲೈನ್ನಿಂದ ಪ್ರಾರಂಭಿಸಬಹುದು. ತಮ್ಮ ಮಕ್ಕಳ ಪ್ರತಿಯೊಂದು ಯಶಸ್ಸಿನ ಹಿಂದೆ ಮೌನವಾಗಿ ನಿಂತು ಪ್ರೋತ್ಸಾಹಿಸುವ, ಅವರ ಕನಸುಗಳಿಗೆ ಬೆಂಬಲ ನೀಡುವ ಎಲ್ಲ ಗೌರವಾನ್ವಿತ ಪೋಷಕರಿಗೆ ನನ್ನ ಹೃತ್ಪೂರ್ವಕವಾದ ಸ್ವಾಗತ. ಅಥವಾ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತ ಅಂತ ಕೂಡ ನೀವು ಬಳಸಬಹುದು. ಅಥವಾ ಶಾಲೆ ಮತ್ತು ಶಿಕ್ಷಕರ ಜೊತೆ ಕೈ ಜೋಡಿಸಿ ಮಕ್ಕಳ ಭವಿಷ್ಯವನ್ನು ಕಟ್ಟುವ ಪ್ರಮುಖ ಶಕ್ತಿಯೇ ಪೋಷಕರು. ತಮ್ಮ ಅಮೂಲ್ಯ ಸಮಯವನ್ನು ಮೀಸಲಿಟ್ಟು ಇಂದು ನಮ್ಮೊಂದಿಗೆ ಈ ಸಂಭ್ರಮವನ್ನು ಹಂಚಿಕೊಳ್ಳಲು ಬಂದಿರುವಂತಹ ಎಲ್ಲ ಪೋಷಕರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅಂತ ಕೂಡ ನೀವು ಹೇಳಬಹುದು. ಇದು ಪೇರೆಂಟ್ಸ್ಗಳನ್ನು ವೆಲ್ಕಮ್ ಮಾಡಲು ಸೂಕ್ತವಾದ ಸಾಲುಗಳು ಆಗಿವೆ. ಇನ್ನು ವೇದಿಕೆಯಲ್ಲಿ ನೆರೆದಿರುವಂತಹ ಪ್ರತಿಯೊಬ್ಬರಿಗೂ ಯಾವ ರೀತಿಯಾಗಿ ವೆಲ್ಕಮ್ ಮಾಡಬಹುದು ಅಂದರೆ, ಈಗ ಚೀಫ್ ಗೆಸ್ಟ್, ಟೀಚರ್ಸ್, ಪೇರೆಂಟ್ಸ್ ಮತ್ತು ಸ್ಟೂಡೆಂಟ್ಸನ್ನು ಎಲ್ಲರನ್ನೂ ಒಟ್ಟಾಗಿ ವೆಲ್ಕಮ್ ಮಾಡಬೇಕಾದರೆ ಇಂದಿನ ಈ ಹೆಮ್ಮೆಯ ದಿನದ ಸಂಭ್ರಮಕ್ಕೆ ಸಾಕ್ಷಿಯಾಗಲು ನಮ್ಮೊಂದಿಗೆ ಉಪಸ್ಥಿತರಿರುವ ಮುಖ್ಯ ಅತಿಥಿಗಳು, ಗಣ್ಯ ಅತಿಥಿಗಳು, ಗೌರವಾನ್ವಿತ ಶಿಕ್ಷಕ ವೃಂದ, ಪ್ರೀತಿಯ ಪೋಷಕರು ಹಾಗೂ ನಮ್ಮ ಭವಿಷ್ಯದ ಭಾರತದ ಕನಸನ್ನು ಹೊತ್ತಿರುವ ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತೊಮ್ಮೆ ಈ ಒಂದು 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅಂತ ಕೂಡ ನೀವು ಹೇಳಬಹುದು. ಇದು ಕಾರ್ಯಕ್ರಮದ ಆರಂಭದಲ್ಲಿ ಬಳಸಲು ಪರ್ಫೆಕ್ಟ್ ಲೈನ್ ಆಗಿದೆ. ಇನ್ನು ಎಮೋಷ್ನಲ್ ಲೈನ್ಸ್ಗಳನ್ನು ಯಾವ ರೀತಿ ಬಳಸ್ಬೋದು ಅಂತ ಈಗ ತಿಳ್ಕೊಳ್ಳೋಣ. ನಿಮ್ಮ ಕಾರ್ಯಕ್ರಮ ಸ್ವಲ್ಪ ಗ್ರ್ಯಾಂಡ್ ಆಗಿದ್ದರೆ ಈ ರೀತಿ ಎಮೋಷ್ನಲ್ ವೆಲ್ಕಮ್ ಕೊಡಬಹುದು. ಧ್ವಜಕ್ಕಾಗಿ ಹೋರಾಡಿದವರು ತಮ್ಮ ಇಂದನ್ನು ತ್ಯಾಗ ಮಾಡಿ ನಮ್ಮ ನಾಳೆಯನ್ನು ಕಟ್ಟಿದರು. ಇಂದು ನಾವು ಆ ಸ್ವಾತಂತ್ರ್ಯದ 80ನೇ ವರ್ಷದ ಸಂಭ್ರಮವನ್ನು ಆಚರಿಸುತ್ತಿದ್ದೇವೆ. ಈ ಐತಿಹಾಸಿಕ ಕ್ಷಣವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲು ಆಗಮಿಸಿರುವ ಪ್ರತಿಯೊಬ್ಬರಿಗೂ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅಥವಾ ನಮ್ಮ ರಾಷ್ಟ್ರದ 3 ಬಣ್ಣಗಳು ನಮ್ಮ ದೇಶದ ವೈವಿಧ್ಯತೆಯನ್ನು ಸಾರಿದರೆ ಇಂದು ಈ ವೇದಿಕೆಯಲ್ಲಿ ಒಂದಾಗಿ ಕುಳಿತಿರುವ ನಾವು ನಮ್ಮ ಏಕತೆಯನ್ನು ಸಾರುತ್ತಿದ್ದೇವೆ. ಇಂತಹ ಹೆಮ್ಮೆಯ ಕ್ಷಣದಲ್ಲಿ ನಿಮ್ಮೆಲ್ಲರ ಉಪಸ್ಥಿತಿ ನಮಗೆ ಸಂತೋಷವೂ ಹೌದು, ಗೌರವವೂ ಹೌದು ಎಂದು ಹೇಳಬಹುದು. ಇನ್ನು ಶಾರ್ಟ್ ವೆಲ್ಕಮ್ಗಳು ಸ್ಟೇಜ್ ಮೇಲೆ ತಕ್ಷಣ ಬಳಸಲು ಕೆಲವೊಮ್ಮೆ ಕಾರ್ಯಕ್ರಮದಲ್ಲಿ ಸಮಯ ಕಡಿತ ಇರುತ್ತದೆ. ಅಂಥ ಸಂದರ್ಭದಲ್ಲಿ ಶಾರ್ಟ್ ಲೈನ್ಗಳು ಬಳಸಬಹುದು. ಹಾಗಾದರೆ ಯಾವ ರೀತಿಯಾಗಿ ಒಂದು ಶಾರ್ಟ್ ಲೈನ್ಗಳನ್ನು ಬಳಸಬಹುದು ಅಂತ ಈಗ ತಿಳ್ಕೊಳ್ಳೋಣ. ಚೀಫ್ ಗೆಸ್ಟ್ಗಳಿಗಾಗಿ ನಮ್ಮ ಕಾರ್ಯಕ್ರಮದ ಗೌರವವನ್ನು ಹೆಚ್ಚಿಸಲು ಆಗಮಿಸಿರುವ ಗೌರವಾನ್ವಿತ ಮುಖ್ಯ ಅತಿಥಿಗಳಿಗೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಟೀಚರ್ಸ್ಗಳಿಗಾಗಿ ನಮ್ಮ ಬದುಕಿಗೆ ದಾರಿ ತೋರುವ ಎಲ್ಲ ಗೌರವಾನ್ವಿತ ಶಿಕ್ಷಕರಿಗೆ ಹೃದಯಪೂರ್ವಕ ಸ್ವಾಗತ. ಅಥವಾ ತಡವಾಗಿ ಬಂದಂತಹ ನಮ್ಮ ಗೌರವಾನ್ವಿತ ಶಿಕ್ಷಕರಿಗೆ ಈ ವೇದಿಕೆಗೆ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ.
ಇನ್ನು ಪೇರೆಂಟ್ಸ್ಗಳಿಗೆ ಯಾವ ರೀತಿಯಾಗಿ ಶಾರ್ಟ್ ಲೈನನ್ನು ಯೂಸ್ ಮಾಡ್ಬೋದು ಅಂದರೆ, ಮಕ್ಕಳ ಕನಸುಗಳಿಗೆ ಬೆಂಬಲವಾಗಿ ನಿಂತಿರುವ ಎಲ್ಲ ಗೌರವಾನ್ವಿತ ಪೋಷಕರಿಗೆ ಆತ್ಮೀಯ ಸ್ವಾಗತ ಅಂತ ಹೇಳಬಹುದು. ಈಗ ತಾನೇ ವೇದಿಕೆಗೆ ಆಗಮಿಸಿರುವ ನಮ್ಮ ಹೆಮ್ಮೆಯ ನಮ್ಮ ಶಾಲೆಯ ವಿದ್ಯಾರ್ಥಿಯ ಪೋಷಕರಾದಂಥ ಇವರಿಗೆ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅಂತ ಕೂಡ ಬಳಸಬಹುದು. ಇನ್ನು ಸ್ಟೂಡೆಂಟ್ಸ್ಗಳಿಗಾಗಿ ನಮ್ಮ ದೇಶದ ಭವಿಷ್ಯವನ್ನು ರೂಪಿಸಲಿರುವ ಎಲ್ಲ ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಈ 80ನೇ ಸ್ವತಂತ್ರ ದಿನಾಚರಣೆಗೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅಂತ ಹೇಳಬಹುದು. ಇನ್ನು ಕಾರ್ಯಕ್ರಮದಲ್ಲಿ ಕೆಲವು ಗೆಸ್ಟ್ಗಳು ಮಧ್ಯದಲ್ಲಿ ಅಥವಾ ಕೊನೆಗೆ ಬರ್ತಾರೆ. ಆಗ ಯಾವ ರೀತಿಯಾಗಿ ಶಾರ್ಟ್ ಲೈನನ್ನು ಬಳಸಬಹುದು ಅಂತ ಈಗ ತಿಳ್ಕೊಳ್ಳೋಣ. ನಿಮ್ಮ ಅಮೂಲ್ಯ ಸಮಯವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲು ಆಗಮಿಸಿರುವ ಗಣ್ಯ ಅತಿಥಿಗಳಿಗೆ ಹೃತ್ಪೂರ್ವಕವಾದ ಸ್ವಾಗತ ಅಥವಾ ಗಣ್ಯ ಅತಿಥಿಗಳಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅಂತ ಹೇಳಬಹುದು. ಅಥವಾ ತಡಮಾಡಿ ಬಂದಂತಹ ನಮ್ಮ ಅತಿಥಿಯಾಗಿರುವಂತಹ ಇವರಿಗೆ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅಂತ ಕೂಡ ಹೇಳಬಹುದು. ಇನ್ನು ಕೊನೆಯದಾಗಿ ವೆಲ್ಕಮ್ ಸ್ಪೀಚನ್ನು ಹೇಗೆ ಮುಗಿಸ್ಬೇಕು ಅಂತ ನೀವು ಕೇಳೋದಾದರೆ, ಒಂದು ಕಾರ್ಯಕ್ರಮಕ್ಕೆ ಬೇಕಾದಂತಹ ಎಲ್ಲ ಶಾರ್ಟ್ ಲೈನ್ಸ್ ಹಾಗೆ ಫುಲ್ ಲೈನ್ಸ್ಗಳನ್ನು ನಾನೀಗ ತಿಳಿಸಿಕೊಟ್ಟಿದ್ದೇನೆ. ಹಾಗಾದರೆ ಸ್ವಾಗತ ಕಾರ್ಯಕ್ರಮವನ್ನು ಯಾವ ರೀತಿಯಾಗಿ ಮುಗಿಸ್ಬೇಕು ಅಂತ ಈಗ ತಿಳಿಸ್ಕೊಡ್ತೇನೆ. ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಗಣ್ಯ ಅತಿಥಿಗಳಿಗೂ, ಶಿಕ್ಷಕರಿಗೂ, ಪೋಷಕರಿಗೂ ಮತ್ತು ವಿದ್ಯಾರ್ಥಿಗಳಿಗೂ ನನ್ನ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮವನ್ನು ಸಂತೋಷದಿಂದ ಹೆಮ್ಮೆಯಿಂದ ಆಚರಿಸೋಣ ಎಂದು ಆಶಿಸುತ್ತಾ, ಅಥವಾ ಇನ್ನಷ್ಟು ಪವರ್ಫುಲ್ಲಾಗಿ ಹೇಳಬೇಕು ಅಂದರೆ, ನಮ್ಮ ದೇಶದ ಸ್ವಾತಂತ್ರ್ಯವನ್ನು ನಾವು ಕೇವಲ ಆಚರಿಸುವುದಲ್ಲ, ಅದರ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳೋಣ. ನಮ್ಮ ದೇಶದ ಭವಿಷ್ಯವನ್ನು ಇನ್ನಷ್ಟು ಉತ್ತಮಗೊಳಿಸುವ ಜವಾಬ್ದಾರಿಯನ್ನು ತೆಗೆದುಕೊಳ್ಳೋಣ. ಇಂತಹ ಹೆಮ್ಮೆಯ 80ನೇ ಸ್ವತಂತ್ರ ದಿನಾಚರಣೆಯ ಈ ಸುಂದರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ ಎಂದು ಹೇಳಿ ನೀವು ಸ್ವಾಗತ ಕಾರ್ಯಕ್ರಮವನ್ನು ಮುಗಿಸಬಹುದು. ಈ ರೀತಿಯಾಗಿ ನೀವು ಎಫೆಕ್ಟಿವ್ ಮ್ಯಾನರಲ್ಲಿ ಸ್ವಾಗತಿಸುವುದಾಗಿರಬಹುದು ಅಥವಾ ಇನ್ಸ್ಟೆಂಟಾಗಿ ಯಾವ್ಯಾವ ಪದಗಳನ್ನು ಯಾವ್ಯಾವ ಸಾಲುಗಳನ್ನು ಬಳಸ್ತೀರಿ ಅನ್ನೋದ್ರ ಮೇಲೆ ನಿಮ್ಮ ಒಂದು ಸ್ವಾಗತ ಕಾರ್ಯಕ್ರಮ ನಿಂತಿರುತ್ತೆ. ಆಗ ನೀವು ಈ ರೀತಿಯಾದಂತಹ ಪವರ್ಫುಲ್ ಲೈನ್ಗಳನ್ನು ಬಳಸೋದ್ರಿಂದ ಎಲ್ಲರೂ ನಿಮಗೆ ಇಂಪ್ರೆಸ್ ಆಗ್ತಾರೆ. ನೀವು ಕಾರ್ಯಕ್ರಮದ ಆ್ಯಂಕರಿಂಗ್ ಮಾಡಲು ಹೋಗ್ತಾ ಇದ್ದರೆ ನಾನು ಹೇಳುವ ಸಲಹೆಗಳನ್ನು ತಪ್ಪದೇ ಪಾಲಿಸಿ. ಆ್ಯಂಕರಿಂಗ್ ಮಾಡುವಾಗ ಲೈನ್ಗಳನ್ನು ಕೇವಲ ಓದಬೇಡಿ. ಪ್ರತಿಯೊಂದು ವ್ಯಕ್ತಿಯನ್ನು ವೆಲ್ಕಮ್ ಮಾಡುವಾಗ ಅವರ ಕಡೆ ನೋಡಿ ಸ್ಮೈಲ್ ಮಾಡಿ ಸ್ವಲ್ಪ ಪಾಸನ್ನು ತೆಗೆದುಕೊಂಡು ಕಾನ್ಫಿಡೆಂಟ್ನಿಂದ ಮಾತಾಡಿ. ಚೀಫ್ ಗೆಸ್ಟ್ಗೆ ವೆಲ್ಕಮ್ ಮಾಡುವಾಗ ಗೌರವ ಇರಬೇಕು. ಟೀಚರ್ಸ್ಗಳಿಗೆ ವೆಲ್ಕಮ್ ಮಾಡುವಾಗ ರೆಸ್ಪೆಕ್ಟ್ ಇರಬೇಕು. ಪೇರೆಂಟ್ಸ್ಗಳಿಗೆ ವೆಲ್ಕಮ್ ಮಾಡುವಾಗ ಎಮೋಷನ್ ಇರಬೇಕು. ಸ್ಟೂಡೆಂಟ್ಗಳಿಗೆ ವೆಲ್ಕಮ್ ಮಾಡುವಾಗ ಎನರ್ಜಿ ಇರಬೇಕು. ಇದೇ ಒಬ್ಬ ಉತ್ತಮ ಆ್ಯಂಕರ್ಗೆ ಇರಬೇಕಾದ ವಿಶೇಷತೆ. ಸೊ ನೀವು ಸ್ಟೇಜ್ಗೆ ಹೋಗುವ ಮುಂಚೆ ವೆಲ್ ಪ್ರಿಪೇರ್ಡ್ ಆಗಿ ಯಾವ್ಯಾವ ಗೆಸ್ಟ್ಗಳು ಬರಲಿದ್ದಾರೆ, ಅವರ ಹುದ್ದೆಗಳು ಏನು ಅನ್ನೋದನ್ನು ನೀವು ಮೊದಲೇ ನೋಟ್ ಮಾಡಿ ಇಟ್ಕೊಳ್ಳಿ. ಇದರಿಂದ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಗುತ್ತೆ. ಇದರಿಂದ ನೀವು ಸ್ಟೇಜ್ ಮೇಲೆ ಹತ್ತಿದ ತಕ್ಷಣ ಯಾವುದೇ ರೀತಿ ಭಯ ಆಗದೆ ನೀವು ಬರೆದುಕೊಂಡ ಲೈನ್ಗಳನ್ನು ಸರಾಗವಾಗಿ ಹೇಳಲು ಸಹಾಯಕವಾಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇದಿಷ್ಟು ಈ ವಿಡಿಯೋದ ಮಾಹಿತಿಯಾಗಿತ್ತು. ಈ ಒಂದು ವಿಡಿಯೋದಲ್ಲಿ ನೀವು ಸ್ವಾತಂತ್ರ್ಯ ದಿನಾಚರಣೆಗೆ ಬಳಸಬಹುದಾದ ವೆಲ್ಕಮ್ ಸ್ಪೀಚ್ಗಳ ಬಗ್ಗೆ, ಗೆಸ್ಟ್ಗಳನ್ನು ಹೇಗೆ ವೆಲ್ಕಮ್ ಮಾಡಬೇಕು, ಹಾಗೆ ಟೀಚರ್ಸ್ಗಳನ್ನ ಯಾವ ರೀತಿ ವೆಲ್ಕಮ್ ಮಾಡಬಹುದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀರಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ತಪ್ಪದೇ ಒಂದು ಲೈಕ್ ಮಾಡಿ. ಹಾಗೆ ಈ ರೀತಿಯ ಕಂಟೆಂಟ್ಗಳು ನಿಮಗೆ ಬೇಕಾದಲ್ಲಿ ಕೆಳಗೆ ಕಾಣ್ತಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೇವ್ ಮಾಡಿ. ಇದರಿಂದ ನಾವು ಮಾಡುವ ವಿಡಿಯೋಗಳು ಮೊದಲ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಹಾಗೆ ಈ ಒಂದು ವಿಡಿಯೋವನ್ನು ಸಾಧ್ಯವಾದಷ್ಟು ಶಿಕ್ಷಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಂಟಿಲ್ ದೆನ್, ಬಾಯ್ ಬಾಯ್.